ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಗೌರಿ ಅಂತ. ಊರು ಬಾದಾಮಿ. ವಯಸ್ಸು 32 ವರ್ಷ ತುಂಬಿದೆ. ಕೆಲಸ ಸ್ವಂತ ವ್ಯಾಪಾರ. ಸಮಸ್ಯೆ ಡೈವರ್ಸ್ ಆಗಿದೆ. ಗಂಡನ ಹೆಸರು ಬಂದು ಪ್ರಶಾಂತ್ ಅಂತ. ಎತ್ತರ 4.9 ಅಡಿ ಎತ್ತರ. ಬಣ್ಣ ಮೈ ಬಣ್ಣ ಬಂದು ಗೋಧಿ ಬಣ್ಣ. ಆಸಕ್ತಿ ಗಂಡು ಮಕ್ಕಳ ಸುಖ ನೋಡುವುದು. ಸ್ನೇಹಿತರೆ, ಗೌರಿಯವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ. ದೂರವಾಗಲು ಕಾರಣಗಳು: ಗಂಡ ಕೆಲಸದವಳ ಜೊತೆ ಸಂಬಂಧ ಇಟ್ಟಿಕೊಂಡಿದ್ದಾರೆ. ಗೂಟದ ಎಲ್ಲಾ ಸುಖ ಅವಳಿಗೆ ನೀಡುತ್ತಾರೆ. ಮನೆಯ ಜವಾಬ್ದಾರಿ ಕೂಡ ವಹಿಸಿಕೊಳ್ಳುತ್ತಿಲ್ಲ. ತೂತಿನ ಬಗ್ಗೆ ಮಾತಾಡಿದರೆ ಬೇರೆಯವರ ಜೊತೆ ಓಡಿ ಹೋಗು ಅಂತ ಹೇಳ್ತಾರೆ. ನನಗೂ ಸಾಕಾಗಿದೆ. ಒಂಟಿಯಾಗಿ ಬಾಳುವುದು ತುಂಬಾನೇ ಕಷ್ಟವಾಗಿದೆ. ಕೋಪ ಹೆಚ್ಚಾದಾಗ ದೈಹಿಕ ಹಿಂಸೆ ನೀಡ್ತಾ ಇದ್ದರು. ಕುಡಿದ ಮತ್ತಿನಲ್ಲಿ ಜಗಳ ಆಡಿ ರಾತ್ರಿ ಮನೆಯಿಂದ ಹೊರಗೆ ಹಾಕುತ್ತಿದ್ದರು. ಏನು ಮಾಡುವುದು ಅನ್ನುವುದೇ ಗೊತ್ತಾಗ್ತಾ ಇದ್ದಿಲ್ಲ. ಸ್ನೇಹಿತರೆ, ಗೌರಿಯವರು ಅವರ ದಾಂಪತ್ಯ ಜೀವನದಿಂದ ದೂರವಾಗಲು ಯಾವೆಲ್ಲ ಕಾರಣಗಳು ಇದ್ದವು ಅಂತ ಹೇಳಿ ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ. ಮದುವೆಯ ಗಂಡು ಹೀಗಿರಬೇಕು, ಒಳ್ಳೆಯ ಸ್ವಭಾವದಿಂದ ಕೂಡಿರಬೇಕು, ಬದುಕಿನ ಆಗು ಹೋಗುಗಳನ್ನ ನೋಡಿಕೊಳ್ಳಬೇಕು, ಹೆಂಡತಿ ಕಳೆದುಕೊಂಡವರಿಗೆ ಮೊದಲ ಆದ್ಯತೆ, ಜಾತಿ ಯಾವುದೇ ಇರಲಿ ಎಲ್ಲ ಜಾತಿ ನಡೆಯುತ್ತೆ, ಯಾವುದೇ ಕೆಟ್ಟ ಚಟಗಳಿಂದ ಕೂಡಿರಬಾರದು, ಒಳ್ಳೆಯ ಉದ್ಯೋಗದಲ್ಲಿ ಇರುವ ಹುಡುಗ ಬೇಕು, ರಾತ್ರಿ ಸುಖ ಬೆಳಗ್ಗೆ ನೆಮ್ಮದಿ ನೀಡುವನಾಗಿರಬೇಕು. ನಿಮ್ಮಲ್ಲಿ ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನವಾರಿ ಸಾರಿ. ನವಾರಿ ಸಾರಿ ಒಂದು ಕೋಲಿ ಶೈಲಿಯ ಸಾರಿ ಉಡುವ ಶೈಲಿಯು ಮಹಾರಾಷ್ಟ್ರದ ಧೋತಿ ಉಡುವ ರೀತಿಯಲ್ಲಿ ಹೋಲುತ್ತದೆ. ಕಾಸ್ಟ್ ಎಂಬ ಪದವು ಸಾರಿಯನ್ನು ಹಿಂಭಾಗದಲ್ಲಿ ಜೋಡಿಸಿರುವುದನ್ನು ಸೂಚಿಸುತ್ತದೆ. ಈ ಸಾರಿಯನ್ನು ಸಾಮಾನ್ಯವಾಗಿ 9 ಗಜದ ಬಟ್ಟೆಯನ್ನು ಬಳಸಿ ಧರಿಸುವುದರಿಂದ ಇದನ್ನು ನವಾರಿ ಎಂದು ಕರೆಯಲಾಗುತ್ತದೆ. ಅಂದರೆ 9 ಗಜಗಳು. ಸ್ಕಚ್ ಸಾರಿಯು ಈ ಶೈಲಿಯ ಸಾರಿಯನ್ನು ಸೂಚಿಸಲು ಸಾಮಾನ್ಯವಾಗಿ ಬಳಸುವ ಮತ್ತೊಂದು ಪದವಾಗಿದೆ. ಇದನ್ನು ಅಖಂಡ ವಸ್ತ್ರ ಎಂದು ಕರೆಯಲಾಗುತ್ತದೆ. ಅಂದರೆ ಅದನ್ನು ಬೆಂಬಲಿಸಲು ಬೇರೆ ಯಾವುದೇ ಉಡುಗೆ ಅಗತ್ಯವಿಲ್ಲ. ವಾಸ್ತವವಾಗಿ ಈ ಉಡುಪನ್ನು ಜೀವನದ ವಿವಿಧ ಹಂತಗಳಲ್ಲಿ ಮಹಿಳೆಯರು ಧರಿಸುವುದರಿಂದ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇದನ್ನು ಕೇವಲ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಧರಿಸುವುದಿಲ್ಲ. ಆದರೆ ಮಹಿಳೆಯರು ಹಿಂದೆ ಯುದ್ಧಗಳನ್ನು ಮಾಡಿದ್ದಾರೆ ಈ ಸಾರಿಗಳನ್ನು ಧರಿಸಿ. ಈಗಲೂ ಇದನ್ನು ಧರಿಸಿ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡುತ್ತಾರೆ. ಸ್ನೇಹಿತರೆ, ಮದುವೆ ಆಗುವ ಗಂಡು ಹೇಗೆಲ್ಲ ಇರಬೇಕು ಅಂತ ಸವಿಸ್ತಾರ ಮಾಹಿತಿಯೊಂದಿಗೆ ವಿವರ ನೀಡಿದ್ದಾರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.